कालत्राय कामितार्थप्रदायिने श्रीमद्वेंकटनाथाय श्रीनिवासाय मंगलಂ. ಕದರಿಪುರ ಮುಳಬಾಗಿಲು ತಾಲೂಕು ಶ್ರೀನಿವಾಸಪುರ ರಸ್ತೆಯಲ್ಲಿ ಕದರಿಪುರ ಅಂತ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹ ದೇವಾಲಯ ಪುರಾತನ ಕಾಲದ್ದು. ಆ ದೇವರ ಗರ್ಭಗುಡಿಯ ದೇವರ ಪಾದದ ಹತ್ರ ಲಕ್ಷ್ಮೀ ಭೂವರಾಹ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ತುಂಬ ಅದ್ಭುತವಾಗಿದೆ ವಿಗ್ರಹ. ಅದಕ್ಕೆ ಬೆಳ್ಳಿ ಕವಚ ಮಾಡಬೇಕಂತ ಸಂಕಲ್ಪ ಮಾಡಿ ನಮ್ಮ ಉಪ್ಪುಕುಂಟೆ ಆಚಾರ್ಯರಾದ ಮಂಜುನಾಥಾಚಾರ್ಯ ಅವರ ಸಂಗಡಗರಿಂದ ಇವತ್ತಿನ ದಿವಸ ಭೂವರಾಹದೇವರಿಗೆ ಬೆಳ್ಳಿ ಕವಚ ತುಂಬ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ. ಅದನ್ನು ಇವತ್ತಿನ ದಿವಸ ನಮಗೆ ದೇವಸ್ಥಾನಕ್ಕೆ ಕೊಡ್ತಾ ಇದ್ದಾರೆ. ಅವರಿಗೆ ಕುಟುಂಬದವರಿಗೆ ಆಯುರ ಆರೋಗ್ಯ ಭಾಗ್ಯ ಸುಖ ಸಂತೋಷ ಕೊಟ್ಟು ಕಾಪಾಡ್ಕೊಂಡ್ಬರಲಿ ಅಂಥೇಳಿ ನರಸಿಂಹದೇವರ ಪರವಾಗಿ ಆಶೀರ್ವಾದ ಮಾಡ್ತಾಯಿದ್ದೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವರು 1 ಅಡಿ ಎತ್ತರ ಇದ್ದು 3/4 ಅಡಿ ಅಗಲ ಇದೆ. ಆ ದೇವರ ಒಂದು ಲಕ್ಷ್ಮೀದೇವಿನ ಪಾತಾಳ ಲೋಕದಿಂದ ಭೂದೇವಿನ ಎತ್ಕೊಂಡ್ಬಂದಂಥ ಕೋರೆ ಹಲ್ಲುಗಳು, ಶಂಕುಚಕ್ರ, ಮಹಾಲಕ್ಷ್ಮಿನ ಕೂಡಿಸ್ಕೊಂಡು ಸ್ವಾಮಿ ಅಭಯಸ್ಥದಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಈ ವರಾಹ ದೇವ್ರನ್ನ ಕದರಿಪುರ ದೇವಸ್ಥಾನಕ್ಕೆ ಆಚಾರ್ಯರು ಭಕ್ತಿಯಿಂದ ಶ್ರದ್ಧೆಯಿಂದ ಸಂತೋಷದಿಂದ ದೇವಸ್ಥಾನಕ್ಕೆ ಕೊಡ್ತಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಶ್ವಕರ್ಮ ಪರಬ್ರಹ್ಮಣೇ ನಮೋಸ್ತುತೆ. ಈ ದಿನದಿಂದ ಭೂವರಾಹ ಸ್ವಾಮಿಯವರ ಬೆಳ್ಳಿ ಕವಚವನ್ನು ರಜತ ಕವಚವನ್ನು ನಮ್ಮ ಕದರಿಪುರ ಸ್ವಾಮಿಗಳಾದಂಥ ಬಿಂದು ಸ್ವಾಮಿಗಳು ಮಾಡಿಸಿದ್ದಾರೆ. ಅಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಮುಂದಗಡೆ ಒಂದು ಭೂವರಾಹ ಸ್ವಾಮಿ ಇದೆ. 1 ಅಡಿ ಎತ್ತರ ಇದೆ. ಒಂದು 9 ಇಂಚು 10 ಇಂಚು ಅಗಲ ಇದೆ. ಅದು ತುಂಬ ಸಣ್ಣ ವಿಗ್ರಹ ಚೆನ್ನಾಗಿತ್ತು. ಅದು ಚೆನ್ನಾಗಿದೆ ವಿಗ್ರಹ. ಆ ವಿಗ್ರಹಕ್ಕೆ ಕವಚ ಮಾಡಬೇಕು ಅಂತ ನಮ್ಮನ್ನು ಕರೆದು ಕರೆದಾಗ ಹೋಗಿ ಮೈಣ ಒದಿಸ್ಕೊಂಡು ಮೆಜರ್ಮೆಂಟ್ ತಗೊಂಡು ಫೈಬರ್ ಡೈ ಮಾಡ್ಕೊಂಡು ರೆಡಿ ಮಾಡಿದೆ. ಅದರಲ್ಲಿ ಸ್ವಲ್ಪ ನನಗೆ ಮುಖ ಸ್ವಾಮಿಗಳು ಬಂದರು. ಮುಖ ಸ್ವಲ್ಪ ಚೆನ್ನಾಗಿರ್ಬೇಕಪ್ಪ, ಇದು ಮಾಡಪ್ಪ ಅದು ಮಾಡಪ್ಪ ಅಂದರೆ ನಮಗೂ ಸ್ವಾಮಿಗಳು ಕೆಲಸ ಅಂದರೆ ತುಂಬ ಇಂಟ್ರೆಸ್ಟು. ಅವ್ರು ನಾನು ಮಾಡೋಕ್ಕೆ ಇಂಟ್ರೆಸ್ಟು, ಅವ್ರು ಮಾಡಿಸ್ಕೊಳಕ್ಕೆ ಇಂಟ್ರೆಸ್ಟು. ಅದಕ್ಕೆ ಈ ಇದರಲ್ಲಿ ಮೊದಲನೇದಾಗಿ 3/4 ಇಂಚು ಎತ್ತರದ ಒಂದು ಸಿಂಹ ಲಲಾಟೆ ಅಂತಾರೆ. ಇದು ಕಿರೀಟ ಇರೋದು 2 ಇಂಚು. ಅದರಲ್ಲಿ 3/4 ಇಂಚಿಗಿಂತ ಕಮ್ಮಿ ಇದೆ. ಅರ್ಧ ಇಂಚು ಎತ್ತರದ ಒಂದು ಸಿಂಹ ಲಲಾಟೆ ಇದೆ. ಆ ಸಿಂಹ ಲಲಾಟೆ ಯಾವುದೇ ಒಂದು ದೇವರ ಕಿರೀಟದಲ್ಲಿದ್ದರೆ ಒಂದು ಕೀರ್ತಿ ತಿಲಕ, ಅದೊಂದು ಕೀರ್ತಿ ಇರುತ್ತೆ. ಆ ದೇವರಿಗೆ ಒಂದು ಪವರ್ ಬರುತ್ತೆ. ಎರಡನೇದಾಗಿ ಕೋರೆ ಬಂದು ಎಕ್ಸ್ಟ್ರಾ ಮಾಡಿದ್ದೀವಿ ನಾವೀಗ ಒಂದು ಭೂಮಿ ಥರ ಒಂದು ಅದು ಯಾವ ಸ್ವಾಮಿ ನಿಮ್ಮ ಹತ್ರ ಇರೋದು? ಅಲ್ಲಲ್ಲ, ಇದಿದೆ ಅಂತ ಹೇಳಿದ್ರಲ್ಲ, ಭೂಮಿ ಇದೆ ಇವ್ರ ಹತ್ರ. ಅಂದರೆ ಅದು ಯಾವ ಸ್ವಾಮಿ ಕಲ್ಲು? ಇದು ಕೃಷ್ಣಶಿಲೆ ಕಲ್ಲಲ್ಲಿ ಒಂದು ಸಾಲಿಗ್ರಾಮ ಶಿಲೆ ಒಂದಿದೆ. ಅದು ಇಲ್ಲಿ ಇಡಕ್ಕೆ ನಾವು ಪ್ಲಾನ್ ಮಾಡಿ ಕೋರೆ ಮುಂದೆ ಎಳೆದು ಇಲ್ಲಿಟ್ಟು ಸಾಕ್ಷಾತ್ವಾಗಿ ಅವರು ಭೂವರಾಹ ಸ್ವಾಮಿ ಆ ಮೂತಿ ಮೇಲೆ ಭೂಮಿನ ಹಿಡ್ಕೊಂಡಂಗೆ ಇರಲಿ ಅಂತ ನಾವಿಬ್ರು ಪ್ಲಾನ್ ಮಾಡಿ ಅದನ್ನ ರೆಡಿ ಮಾಡಿದ್ದೀವಿ. ಎರಡನೇದು ಅಮ್ಮನವರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಅಮ್ಮನವ್ರ ಮುಖದಲ್ಲೂ ಅಷ್ಟೇ ತುಂಬ ತುಂಬ ನಗುತ್ತಾ ಇದೆ ತಾಯಿ. ಯಾವತ್ತು ದೇವ್ರ ಮುಖ ನಗುತ್ತಾ ಇರಬೇಕು. ಯಾವತ್ತು ದೇವ್ರ ಮುಖ ನಗುತ್ತೋ ಅರ್ಚಕರು ನಗುತ್ತಾರೆ. ಅರ್ಚಕರು ನಗದಾಗ ನಾವು ಸಂತೋಷವಾಗಿರ್ತೀವಿ. ಮತ್ತು ಇದೆಲ್ಲ ತುಂಬ ಇಲ್ಲಿ ಅಭಯಹಸ್ತದಲ್ಲಿ ಒಂದು ಸಣ್ಣ ಕಮಲ ಬೇರೆ ಇದೆ. ಮಹಾವಿಷ್ಣು ಅವತಾರಕ್ಕೆ ಒಂದು ಕಮಲ ಸಂಕೇತ, ಕಮಲ ಒಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ನಾನು ಇದು ಚಾಲೆಂಜ್ ಆಗಿ ತಗೊಂಡೆ ಕೆಲಸನ. ಹೆಂಗೆ ಮಾಡಬೇಕು ಅಂದರೆ ಅಷ್ಟೊಂದು ತುಂಬ ಇಂಟ್ರೆಸ್ಟ್ ಆಗಿ ತುಂಬ ನಿಯಮ ನಿಬಂಧನೆಗಳಿಂದ ಈ ಭೂವರಾಹ ಸ್ವಾಮಿ ಬಂದಿರೋ ತುಂಬ ಚೆನ್ನಾಗಿ ಬಂತು. ನನಗೂ ತುಂಬ ಸಂತೋಷವಾಯಿತು. ನಮ್ಮ ಸ್ವಾಮಿಗಳಿಗಾದರೆ ತುಂಬ ಸಂತೋಷ ತುಂಬ ಆಗ್ಬಿಟ್ಟಿದೆ. ಇದು ಅವರು ಸ್ಫೂರ್ತಿಗೆ ಅವರು ಹೇಳಿದ್ದಕ್ಕಿಂತ ಹೆಚ್ಚಾಗಿ ನಾನು ಮಾಡಬೇಕು ಅಂತ ಆಸೆ. ನಾನು ಹೇಳಿದ್ದಕ್ಕಿಂತ ಬಂದು ಅವ್ರು ಒಂದು ಐಡಿಯಾ ಕೊಡು, ಈ ಥರ ಇದ್ರೆ ಚೆನ್ನಾಗಿರುತ್ತೆ ನೋಡಿ ನಂದೀಶ್ ಅವರೇ ಅಂತ. ಅದಕ್ಕೆ ತುಂಬ ಚೆನ್ನಾಗಿ ಬಂತು ಕವಚ. 1 ಅಡಿ 1 kg 200 ಗ್ರಾಮ್ ಎಲ್ಲ ಸುಮ್ಮನೆ 1 kg 200 ಗ್ರಾಮ್ ತೂಕ ಇದೆ ಕವಚ. ಇದು ತುಂಬ ಚೆನ್ನಾಗಿ ಬಂದಿದೆ. ಭೂವರಾಹ ಸ್ವಾಮಿ ಕಣ್ಣಾದರೆ ನನಗೆ ನೋಡ್ತಾ ಇದ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಬಂತು. ಕಣ್ಣು ಕಿವಿ ಎಲ್ಲ, ಈ ಕಣ್ಣಾಗಲಿ, ಅಮ್ಮನವ್ರ ಮುಖ ಆಗಲಿ, ಕಿವಿ ಆಗಲಿ, ಈ ಕಡೆ ಶಂಕು ಚಕ್ರ ಆಗಲಿ ತುಂಬ ಚೆನ್ನಾಗಿ ಬಂದಿದೆ.